ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ. ಸ್ವಲ್ಪ ಖಾರ ಖಾರಾದ್ರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ. ಇವಾಗ ಮಶ್ರೂಮ್ ಬಿರಿಯಾನಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡುವ ಯಾವ ಥರ ಮಾಡ್ತೀನಿ ಅಂತ. ನೋಡಿ, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಆಯಿಲ್ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೊಳ್ಳಿ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಎಲ್ಲ ಮಸಾಲನೂ ಇದೆ, ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಹಸಿಮೆಣಸಿಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ, ಇದು ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು. ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ. ಇದು ಕೊತ್ತಂಬರಿ and ಪುದೀನ. ಇದನ್ನು ಇವಾಗ ನಾನು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಟೊಮೆಟೊ ಫುಲ್ ಬೇಯಬೇಕು. ಇವಾಗ ಟೊಮೆಟೊ ಎಲ್ಲ ಬೆಂದಿದೆ. ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಇದು ಬಿರಿಯಾನಿ ಪೌಡರು, ಇದು ಮಸಾಲ ಹಾಕಿದ ತಕ್ಷಣ ಫುಲ್ಲು ಇದು ಈರುಳ್ಳಿ ಜೊತೆ ಟೊಮೆಟೊ ಜೊತೆ ಚೆನ್ನಾಗಿ ಬೇಯಬೇಕು. ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಇವಾಗ ಕೊತ್ತಂಬರಿ ಪುದೀನ ಪೇಸ್ಟ್ ಮಾಡ್ಕೊಂಡು ಅದು ಹಾಕ್ಕೊತಾ ಇದ್ದೀನಿ. ಇದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಾಗುತ್ತೆ ಮಶ್ರೂಮ್ ಬಿರಿಯಾನಿ. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಮೊಸರು ಹಾಕೋತೀನಿ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಮಶ್ರೂಮ್ ಹಾಕೋತಾ ಇದ್ದೀನಿ. ಮಶ್ರೂಮ್ ಹಾಕೊಂಡ್ರೆ ಇದಕ್ಕೆ ಧನಿಯಾ ಪುಡಿನೂ ಹಾಕೋಬೋದು, ಗರಂ ಮಸಾಲನೂ ಹಾಕ್ಬೋದು. ಯಾಕಂದರೆ ನಾನು ಆಲ್ರೆಡಿ ಬಿರಿಯಾನಿ ಪೌಡ್ರ್ ಹಾಕ್ಕೊಂಡಿದ್ದೀನಲ್ಲ, ಬಿರಿಯಾನಿ ಪೌಡ್ರ್ ಹಾಕ್ಕೊಂಡೆ ಏನು ಹಾಕಬೇಕಂತ ಇಲ್ಲ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಗೈಸ್. ನನಗೆ ಕರಿಬೇವು ಹಾಕೋಕ್ಕೆ ಮರ್ತೋಗಿತ್ತು, ಇವಾಗ ಹಾಕ್ತಾಯಿದ್ದೀನಿ. ಫಸ್ಟ್ ಹಾಕಬೇಕಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಉಪ್ಪು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಟೇಸ್ಟಿಗೆ. ಮಸಾಲ ಜೊತೆ ಮಶ್ರೂಮ್ ಬೇಯ್ತಾ ಇದೆ. ಇವಾಗ ಇದಕ್ಕೆ ನೀರು ಹಾಕ್ತೀನಿ. ನಾನು 2 ಲೋಟ ರೈಸ್ ಇಡ್ತೀನಿ. 2 ಲೋಟ ರೈಸ್ ಇಟ್ಟರೆ 4 ಲೋಟ ನೀರು ಹಾಕಬೇಕು. ಇದಕ್ಕೆ ವಾಟರ್ ಹಾಕ್ತಾ ಇದ್ದೀನಿ. ಇವಾಗ ನೀರು ಸ್ವಲ್ಪ ಕುದಿ ಬರಬೇಕು. ಅಷ್ಟು ತನಕ ನಾನು ರೈಸ್ ತೊಳ್ಕೊಂಡು ಬರ್ತೀನಿ. ನೋಡಿ ಗೈಸ್, ನೀರು ಕುದೀತಾ ಇದೆ. ಇವಾಗ ರೈಸ್ ತೊಳ್ಕೊಂಡು ಬಂದಿದ್ದೀನಿ, ಹಾಕ್ತೀನಿ ನೋಡಿ.
ಇವಾಗ ಸ್ವಲ್ಪ ನೀರು ಕುದಿಬೇಕು. ನೀರು ಕುದಿಯೋ ತನಕ ನಾನು ರೈಸನ್ನು ತೊಳ್ಕೊಂಬರ್ತೀನಿ. ಒಳ್ಳೆ ಗ್ರೀನ್ ಕಲರಾಗಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಯಾರಿಗಾದರೂ ಮಶ್ರೂಮ್ ಬಿರಿಯಾನಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ. ಇವಾಗ ಕುಕ್ಕರಿಗೆ ಮುಚ್ಚಾಗಿದೆ. ಒಂದು ವಿಷಲ್ ಬಂದರೆ ಸಾಕು. ಒಂದು ವಿಷಲಲ್ಲಿ ಆಫ್ ಮಾಡಬೇಕು. ನೋಡಿ ಗೈಸ್, ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ಯಾರಿಗೆ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಗೈಸ್, ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ. ನಾನು ಇದನ್ನು ಫಸ್ಟ್ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಇವರೇ ಬಿರಿಯಾನಿ ಮಾಡಿ ಇವರೇ ಟೇಸ್ಟ್ ನೋಡ್ತಾರಂತ ಅಂದ್ಕೋಬೇಡಿ. ಮಶ್ರೂಮ್ ಬಿರಿಯಾನಿ ಸೂಪರ್ ಆಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ನೀವು ಇದೇ ರೀತಿ ಮಾಡಿ ನೋಡಿ, ಸಿಂಪಲ್ಲಾಗಿ ಮಾಡಿ. ನಾನು ಇವಾಗ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಯಾವ ಥರ ಇದೆ ಅಂತ.